ಅವರು ಇವರಿಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿದ್ದು ಬಂದ್ಮೇಲೆ ಒಂದು ಪತ್ರ ಬರೀತಾರೆ. ಸಾಯೋವರೆಗೂ ಆ ಪತ್ರ ಇಟ್ಕೊಂಡಿರ್ತಾರೆ, ಮೇಷ್ಟ್ರ ಪತ್ರವನ್ನು ಇಟ್ಕೊಂಡಿರ್ತಾರೆ ಅಂಬೇಡ್ಕರ್ ಅವರು. ಸಾಯೋವರೆಗೂ ಆ ಪತ್ರ ಇಟ್ಕೊಂಡಿರ್ತಾರೆ. ಸೊ ಆ ಮೇಷ್ಟ್ರಗಳ ಬಗ್ಗೆ ಬಹಳ ಗೌರವ. ಈ ಎಂತೇವನವರು ಇನ್ನೊಬ್ಬರ ಹೆಸರು ಏನು ಹೇಳಿದಲ್ಲ, ಪೆಂಡ್ಸೆ. ಆ ಪೆಂಡ್ಸೆನವ್ರು ಏನಾಯ್ತದೆ, ಒಂದ್ಸರಿ ಅಂಬೇಡ್ಕರ್ ಅವರು ಮಳೆಯಲ್ಲಿ ನೆನಕ ಬಂದ್ಬಿಡ್ತಾರೆ ಶಾಲೆಗೆ. ಮಳೆಯಲ್ಲಿ ನೆನಕ ಬಂದ್ಬಿಟ್ಟಾಗ ಬಟ್ಟೆ ಇಲ್ಲ. ಯಾಕಂದ್ರೆ ಅವರು ಈ ನಮ್ಮ ಥರ ಈ ಥರ ಕಾಲ್ವರೆಗೂ ಪಂಚೆ ಉಟ್ಕೊತಿರ್ಲಿಲ್ಲ, ತುಂಡು ಪಂಚೆ ಇಲ್ಲಿವರೆಗೆ ಉಟ್ಕೊ ಬರೋದಂತೆ. ಒಂದು ಬಟ್ಟೆ ಹಾಕೊಂಡು ಬರೋರು, ನೆನಕ ಬಂದ್ಬಿಟ್ಟಿದ್ದಾರೆ. ಏನು ಮಾಡೋದು, ಆ ಮೇಷ್ಟ್ರು ಅವ್ರ ಮನೆಗೆ ಕರ್ಕೊಂಡು ಹೋದ್ರಂತೆ. ನಮ್ಮ ಮನೆಗೆ ಬಾ ಅಂದ್ಬಿಟ್ಟು ಪೆಂಡ್ಸೆ ಕರ್ಕೋಗ್ಬಿಟ್ಟು ಆ ಬಟ್ಟೆನೆಲ್ಲ ಒಣಗಿಸ್ಬಿಟ್ಟು ಅವರ ಮಗಂದು ಯಾವುದೋ ಒಂದು ಉಟ್ಕೊಳ್ಳಿಕ್ಕೆ ಒಂದು ಇದು ಕೊಡ್ತಾರೆ. ಅದಾದಮೇಲೆ ಇವನು ಮತ್ತೆ ಆರೋದಿಲ್ಲ, ಹಂಗೆ ಬಂದ್ಬಿಡ್ತಾರೆ ಇವರು. ಬಟ್ಟೆ ಆರಿರೋದಿಲ್ಲ, ಶಾಲೆಗೆ ಬಂದ್ಬಿಡ್ತಾರೆ. ಯಾಕಂದರೆ ಕ್ಲಾಸ್ ತಪ್ಪಿಸ್ಕೋಬಾರ್ದಲ್ಲ, ಪಾಠ ಕೇಳೋಕ್ಕೆ ತಪ್ಪಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ವಾಪಸ್ ಬಂದ್ಬಿಡ್ತಾರೆ. ಆಗೆಲ್ಲ ಭಾಳ ಅವಮಾನ ಮಾಡ್ತಾರೆ ಅಂಬೇಡ್ಕರ್ ಅಲ್ಲಿ. ಸೊ ಈ ಪೆಂಡ್ಸೆ ಮತ್ತು ಅಂಬೇಡ್ಕರ್, ಈ ಇಬ್ಬರು ಮೇಷ್ಟ್ರುಗಳು, ಇಬ್ಬರು ಬ್ರಾಹ್ಮಣರುಗಳು, ಆ ಇಬ್ಬರು ಮೇಷ್ಟ್ರುಗಳು ಕೂಡ ಅಂಬೇಡ್ಕರ್ ಅವರಿಗೆ ಒಂದು ನೈತಿಕವಾದಂಥ ಬೆಂಬಲವನ್ನು ಕೊಡ್ತಾರೆ. ಬಿಕಾಸ್ ಅನ್ಟಚಬಿಲಿಟಿನ ಅವ್ರು ಅಪೋಸ್ ಮಾಡ್ತಾ ಇದ್ರು. ಬಟ್ ಅಂಬೇಡ್ಕರ್ ಅವರು ಬಹಳ ದೀರ್ಘಕಾಲ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ಮೇಲೆ ಬದುಕಿರೋವರೆಗೂ ಕೂಡ ಈ ಅಮಾನುಷವಾದಂಥ ಪದ್ಧತಿ ಇತ್ತಲ್ಲ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಪಾಲನೆ, ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಜೀವನದ ಉದ್ದಕ್ಕೂ ಕೂಡ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡವರಲ್ಲ. ಅವರು ನಂಬಿದಂಥ ವಿಚಾರ, ಅವರು ಪ್ರತಿಪಾದನೆ ಮಾಡೋದಂಥ ವಿಚಾರ, ಅವರು ಯಾವ ವಿಚಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು ಆ ವಿಚಾರಗಳಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡವರಲ್ಲ. ನಿಮ್ಗೆ ಗೊತ್ತಿರಬೇಕು, ಮೊದಲನೇ ಸಾರಿ ಗಾಂಧೀಜಿಯವ್ರನ್ನ 1931ನೇ ಇಸ್ವಿ 31 ಭೇಟಿ ಆಗ್ತಾರೆ. ರೌಂಡ್ ಟೇಬಲ್ ಕಾನ್ಫರೆನ್ಸಿಂದ ಬಂದ ಮೇಲೆ ಗಾಂಧೀಜಿಯವರೇ ಇವ್ರ ಮೇಲೆ ಎಲ್ಲ ಗೊತ್ತಿರ್ತಾರೆ. ಅಲ್ಲಿವರೆಗೆ ಪಾಪ ಗಾಂಧೀಜಿಯವ್ರಿಗೂ ಕೂಡ ಅಂಬೇಡ್ಕರ್ ಒಬ್ಬ ಬ್ರಾಹ್ಮಣ ಅಂತ ತಿಳ್ಕೊಬಿಟ್ಟಿದ್ರು. ಗೊತ್ತಾ ನಿಮ್ಗೆ ಅದು? ಆಮೇಲೆ ಇವರು ದಲಿತರು ಅಂತ ಗೊತ್ತಾದ್ದು ಪರಮೇಶ್ವರ್. ಗೊತ್ತಾದು ಗೊತ್ತಿರ್ಬೇಕು ಪರಮೇಶ್ವರಿಗೆ. ಬ್ರಾಹ್ಮಣ ಅಂತ ತಿಳ್ಕೊಬಿಟ್ಟಿದ್ರು. ಯಾಕಂದ್ರೆ ಇಷ್ಟು ಬುದ್ಧಿವಂತ ಇರಬೇಕಾದ್ರೆ ನೀವು ಸವರ್ಣೀಯನೇ ಇರಬೇಕು ಅನ್ನೋದು ಒಂದು ಅಭಿಪ್ರಾಯ ಇರ್ತದೆ. ಇಲ್ಲ, ಸದನಕ್ಕೆಲ್ಲ ಗೊತ್ತಾಗ್ಲಿಲ್ಲ, ಕೆಲವರಿಗೆ ಗೊತ್ತಾಯ್ತು. ನಾನು ಹೇಳ್ಬಿಡ್ತೀನಿ. ರಮೇಶ್ ಕುಮಾರ್ ಅವ್ರು ಹೇಳಿದ್ರು ಪರಮೇಶ್ವರ್ ಅವ್ರನ್ನೇ ಬ್ರಾಹ್ಮಣರು ಅಂತ ನಾವು ತಿಳ್ಕೊಂಡಿದೀವಿ ಅಂತ. ಏನಂತ ಬಹಳ ಜನ ತಿಳ್ಕೊಂಡಿದ್ವಿ ಅಂತ. ಇಲ್ಲ, ಅದು ಸಂವಿಧಾನ ಬಂದು 70 ವರ್ಷದ ಮೇಲೆ ಈ ಬದಲಾವಣೆ ಆಗಿರೋದು. ಸಂವಿಧಾನ ಇಲ್ಲಿಯವ್ರು ಈ ಬದಲಾವಣೆ ಆಯ್ತಿತ್ತು? ಸಾಧ್ಯನೇ ಇರ್ತಿರ್ಲಿಲ್ಲ. ಸ್ವಲ್ಪ ಬ್ರಾಹ್ಮಣರು ಬುದ್ಧಿ ಬರಬೇಕು, ಅದ್ರ ಬ್ರಾಹ್ಮಣಿಕೆ ಬರಬಾರ್ದು ಅಷ್ಟೇ, ಬ್ರಾಹ್ಮಣತ್ವ ಬರಬಾರ್ದು. ಈ ರಮೇಶ್ ಕುಮಾರ್ ನೋಡಿ, ಬ್ರಾಹ್ಮಣನಾಗಿ ಹುಟ್ಟಿದ್ದಾರೆ, ಬ್ರಾಹ್ಮಣತ್ವ ಇಲ್ಲ, ಬ್ರಾಹ್ಮಣಿಕೆ ಇಲ್ಲ. ಇಲ್ಲ, ದೇಶಪಾಂಡೆರಿಗೂ ಜಾತಿಗೀತಿ ಇಲ್ಲ. ಅಲ್ಲ, ಬ್ರಾಹ್ಮಣತ್ವನ ಸೂತ್ರ ಸಂಸ್ಕಾರನ. ಒಂದು ನಿಮಿಷ ಅಧ್ಯಕ್ಷರೇ, ನಾಗಪಾಳರು ಮಾತನಾಡುವಾಗ ಸ್ವಲ್ಪ ಪಾಸ್ ಕೊಡೋರಂತೆ.
ಒಂದು ಸಭೆಯಲ್ಲಿ ಮಾತನಾಡ್ತಾ ಇರ್ತಾರೆ ಅವರು. ಭಾರತ ದೇಶಕ್ಕೆ 3 ಜನ ಶತ್ರುಗಳು, ಪಶ್ಚಿಮದಲ್ಲಿ ಪಾಕಿಸ್ತಾನದ ಅಯೂಬ್ ಖಾನ, ಪೂರ್ವದಲ್ಲಿ ಚೈನಾದ ಮಾವೋ ಸೆತುಂಗ ಅಂತ ಹೇಳ್ತಾರೆ, ಪಾಸ್ ಕೊಟ್ಟಿರ್ತಾರೆ. 3ನೇ ಒಂದು ಹೇಳಬೇಕಲ್ಲ ಯಾರು ಅಂತ. ಅಷ್ಟೊತ್ತಿಗೆ ಅಲ್ಲಿ ಮುಖ್ಯಸ್ಥರು ಬರ್ತಾರೆ, ಐತಾಳ್ರು. 3ನೇವ್ರು ಐತಾಳ್ರು ಬಂದೇ ಬಿಟ್ರಲ್ಲ ಅಂತ ಹೇಳ್ತಾರೆ. ನೀವು ಅವ್ರ ಕಡೆ ಮುಖ ನೋಡಿ ಹಂಗೆ ಹೇಳಿದ್ರೆ ಏನಾಗುತ್ತೆ? ನಾಗಪ್ಪನವ್ರು ಭಾಷಣ ಮಾಡ್ದಂಗೆ ಆಯ್ತು ಈಗ. ಏನಪ್ಪ? ಒಂದು ಮಾತು ಹೇಳ್ಬೇಕು ನಾನು. ಈ ಚರ್ಚೆಯಲ್ಲಿ ನಾ ಭಾಳ ಡೀಟೇಲ್ ಹೋಗ್ಲಿಕ್ಕೆ ತಯಾರಿಲ್ಲ. ಬ್ರಾಹ್ಮಣರಂದ್ರೆ ಯಾರು ಶತ್ರುಗಳು ಅಲ್ಲ. ನಾನು ಹೇಳಿಲ್ಲ ಶತ್ರುಗಳು ಮಾತು. ನಾನು ಶಾಲೆಗೆ ಸಣ್ಣ ಮಗುವಾಗಿ ಹೋಗುವಾಗ ನನ್ನ ತಂದೆಯವರು ಹಲ್ಯಾಳ್ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಇದ್ದರು. ಅವಾಗ ಎಲೆಕ್ಟ್ರಿಸಿಟಿ ಇದ್ದಿಲ್ಲ, ಲ್ಯಾಂಪ್ ಹಚ್ಚಬೇಕು. ಅವಾಗ ಒಬ್ಬ ಯಜಮಾನರು ನಾರಾಯಣ ಅಂತ ಪರಿಶಿಷ್ಟ ಅಧೀಶರು, ಅವ್ರು ಲ್ಯಾಂಪ್ ಹಚ್ತಿದ್ರು. ಅವ್ರ ಜೊತೆ ಅವ್ರ ಮನೆ ಬಂದು ಅವ್ರ ಜೊತೆ ನಾವು ಆಡ್ತಿದ್ದೀವಿ. ನಮ್ಮ ಮನೆತನಗೂ ಒಂದು ಇತಿಹಾಸ ಇದೆ. ಈಗ ನಾನು ಯಾ ಕ್ಷೇತ್ರದಿಂದ ಬರ್ತೇನೆ, ಅಲ್ಲಿ ಏನದ ಎಷ್ಟು ಜನ ಅದಾರ ರೀ ಬ್ರಾಹ್ಮಣರು? ಅಧ್ಯಕ್ಷ ಗೊತ್ತಲ್ಲ. ನಿಮ್ಮ ಕಡೆ ನಿಮ್ಮ ಜನ ಅದಾರ ಓಟ್ ಹಾಕ್ಲಿಕ್ಕೆ, ನನ್ನ ಕಡೆ ನನ್ನ ಜನನೂ ಇಲ್ಲ ಓಟ್ ಹಾಕ್ಲಿಕ್ಕೆ. ಹಾಗಾಗಿ ಎಲ್ಲರಿಗ ತಗೊಂಡು ಹೋಗೋ ಶಕ್ತಿ ಬ್ರಾಹ್ಮಣರಿಗೂ ದೇವರು ಕೊಟ್ಟಿದ್ದಾನೆ ಅಂತ ನಾ ಭಾವಿಸ್ತೇನೆ. ಒಂದು ಕಾಲದಲ್ಲಿ ಏನಾಯಿತು ಅದು ನೀವು ಹೇಳ್ತೀರಿ, ನಾವು ಕೇಳ್ತೇವೆ. ಅದು ಪರಿಸ್ಥಿತಿ ಹಿಂಗಿತ್ತು ಅಂದರೆ ಕೆಲವು ಸಲ ಆ ಸ್ಪೃಶ್ಯರು ಮನೆ ಕರೆದ್ರೂ ಬರ್ತಿದ್ದಿಲ್ಲ, ಅದು ಪರಿಸ್ಥಿತಿ ಇತ್ತು. ಹಾಗಾಗಿ ಜಾತಿಯಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅದು ಮಹತ್ವದಲ್ಲ. ಹುಟ್ಟಿದ ನಂತರ ಮಾನವಾಗಿ ಅವ ಬಾಳ್ತಾವನು ಇಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇದೆ ಅಂತ ನಾನು ಭಾವಿಸ್ತೇನೆ. ಮಾನವಾಗಿ ಅವು ಬಾಳಬೇಕು. ಅವಾಗ ಅವ ಬ್ರಾಹ್ಮಣ ಇರ್ಬೋದು, ಅವ ಕುರುಬ ಇರ್ಬೋದು, ಅವ ಲಿಂಗಾಯತ ಇರ್ಬೋದು, ಹರಿಜನ ಇರ್ಬೋದು. ಈಗ ಹರಿಜನದಲ್ಲಿ ಹುಟ್ಟಿ ಅವನ ವರ್ತನೆ ಬಡವರ ಪರವಾಗಿ ನ್ಯಾಯದ ಪರವಾಗಿ ಇಲ್ಲಾದ್ರೆ ಅವ ಏನಾಗ್ತಾನೆ? ಅವ ಮಾನವ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಈ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಎಲ್ಲ ಹಾಳು ಮಾಡ್ತಾ ಇದೆ. ಎಲ್ಲ ನೀವು ಕೊಡೋದು ಜಾತಿ ಮೇಲೆ, ಗುಣಮಟ್ಟ ಮೇಲೆ ಕೊಡ್ತೀನಿ ಏನ್ರ? ಈಗೆಲ್ಲ 80% 82% ಲಿಟ್ರಸಿ ಬಂದಿದೆಲ್ಲ. ಯಾಕೆ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ? ನೀವೆಲ್ಲ ಮಹತ್ವ ಕೊಡೋದು ಜಾತಿಗೆ. ಮಿನಿಸ್ಟ್ರಿ ಮಾಡಬೇಕಾದ್ರೆ ಏನು ಮಾಡ್ತೀರಿ ನೀವು? ಜಾತಿ ಮೇಲೆ ಮಾಡ್ತೀರಲ್ಲ, ಮಾಡ್ತೀರಿಲ್ಲೋ ಎಲ್ಲ ಸರ್ಕಾರಗಳು. ಹಾಗಾಗಿ ಇದು ಕೆಲವು ಸತೆ ನಾನು ಸುಮ್ಮನೆ ಕೊಡುತ್ತೇನೆ ಕೇಳ್ಕೊಂಡು. ಯಾಕಂದರೆ 32 ವರ್ಷ ಇದೇ ಕೇಳಿದ್ದೇನೆ ನಾನು, ಗೊತ್ತಲ್ಲ. ಹಾಗೆ ಕೇಳ್ಕೊಳ್ತಾರೆ. ಆದರೂ ಸಹ ಇವತ್ತು ಯಾಕೆ ಹೇಳಿದೆ ಅಂದರೆ ಈ ಜಾತಿ ವ್ಯವಸ್ಥೆ ಹೋಗಬೇಕು. ಮಾನವ ಆಗಿ ಬಾಳ್ಬೇಕಾಗ್ತದೆ. ಮಾನವನ ಗುಣ ಏನಿರಬೇಕು ಅವೆಲ್ಲರೂ ಇರಬೇಕಾಗ್ತದೆ. ಆವಾಗ ಒಂದು ಒಳ್ಳೆ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ, ಒಂದು ನಾಡು ಕಟ್ಟಲಿಕ್ಕೆ ಸಾಧ್ಯ. ಬಡತನ ಇನ್ನೂ ಬಡತನ ನಿರೋದು ಅದೇನು ಸಂವಿಧಾನ ಅದೇ. ಮತ್ತು ಯಾಕದೆ ಇನ್ನೂ ಏನು ಕಾರ್ಯಕ್ರಮಗಳು ಇಲ್ಲ? ಯಾವ ಸರ್ಕಾರ ಕಾರ್ಯಕ್ರಮ ಮಾಡಿಲ್ಲ ಬಡವರ ಪರವಾಗಿ, ಪರಿಶಿಷ್ಟ ಜಾತಿ ಪರವಾಗಿ ಮಾಡಿಲ್ಲ, ಜಾತಿ ಪರವಾಗಿ ಮಾಡಿಲ್ಲ. ಬ್ರಾಹ್ಮಣ ಪರವಾಗಿ ನೀವು ಯಾವ ಕಾನೂನು ಮಾಡಿಲ್ಲ. ಯಾವ ಕಾಯ್ದೆ ಮಾಡಿದ್ರಿ ನೀವು? ಈಗ ಮೊನ್ನೆ ಮಾಡಿಸಿದ್ದೀವಿ ನಾವು. ಅದಕ್ಕೆ ಈ ಬಾರಿ ಯಡಿಯೂರಪ್ಪನವ್ರು ಹಣನೂ ಕೊಟ್ಟಿಲ್ಲ. ಅದು ಏನೇ ಇರಲಿ, ನಾನು ಹೆಚ್ಚು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನಾನು ಒಂದೇ ಮಾತು ಹೇಳ್ತೇನೆ, ಈ ಜಾತಿ ವ್ಯವಸ್ಥೆ ಅನ್ನೋದೇ ಅಲ್ಲ, ಇದು ಯಾತಂಕ ಹೋಗೋದಿಲ್ಲ. ಆತಂಕ ಭಾಳ ಕಷ್ಟ. ಚುನಾವಣೆ ಬಂದರೆ ಜಾತಿ, ಮತ್ತೊಂದು ಬಂದರೆ ಜಾತಿ. ಇದೇ ಪ್ರಕಾರ ನೀವು ಮಾಡ್ತಾ ಹೋದರೆ ಜೀವನದಲ್ಲಿ ಈಗ ಸ್ವಾತಂತ್ರ್ಯಕ್ಕೆ 70 ವರ್ಷ ಆಯ್ತು. ಏನರ ಚಾರಿತ್ರಕ್ಕೆ, ಗುಣಮಟ್ಟಕ್ಕೆ, ಬುದ್ಧಿಮಟ್ಟಕ್ಕೆ ಅವು ಯಾವ ಜಾತಿಯೋ ಇರಲಿ, ಅದಕ್ಕೆ ಏನು ಗೌರವ ಕೊಡಬೇಕು ಬೇಡ? ಆ ಗೌರವ ಕೊಟ್ಟರೆ ಈ ರಾಷ್ಟ್ರದಲ್ಲಿ ಏನು ಪ್ರಗತಿ ಆಗಿದೆ ಅದಕ್ಕಿಂತ ಹೆಚ್ಚು ಪ್ರಗತಿ ಆಗ್ತದೆ ಅಂತ ನಾವು ಭಾವಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.